ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, ಕ್ಲಾಸ್ 11 ಚೆನ್ನಾಗಿ ಓದಿಲ್ವಾ? ಕ್ಲಾಸ್ 12 ಓದ್ಕೊಂಡು ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಒಳ್ಳೆ ರ್ಯಾಂಕ್ ತೊಗೋಬೇಕು ಅಂತ ಆಸೆ ಇದೆಯಾ? ಫಸ್ಟ್ ಆಫ್ ಆಲ್ ಮಕ್ಕಳ, ಯಾಕೆ ಕ್ಲಾಸ್ 11 ಓದಲಿಲ್ಲ? ಕ್ಲಾಸ್ 10th ತನಕ ಅಷ್ಟು ಚೆನ್ನಾಗಿ ಓದ್ಕೊಂಡು ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡು ಕ್ಲಾಸ್ 11ಗೆ ಬಂದಮೇಲೆ ಯಾಕೆ ಓದಲಿಲ್ಲ ಮಕ್ಕಳ? ಆಯಿತು, ಪರವಾಗಿಲ್ಲ, ಸರಿ, ಕ್ಲಾಸ್ 11 ಓದಲಿಲ್ಲ. ಅಟ್ಲೀಸ್ಟ್ ಈಗ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ತೀರಾ? ಕೇಳಿ ನೀವು ಮಕ್ಕಳ ಕ್ಲಾಸ್ 12ನ ಚೆನ್ನಾಗಿ ಓದ್ಕೊಂಡು ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಒಳ್ಳೆ ರ್ಯಾಂಕ್ ತೊಗೊಳ್ತೀರಾ ಮಕ್ಕಳ? ಹಾಗಾದರೆ ಫಸ್ಟ್ ಕಮೆಂಟ್ ಮಾಡಿ, ಎಸ್ ಸರ್, ಐ ವಿಲ್ ಗೆಟ್ ಗುಡ್ ರ್ಯಾಂಕ್ ಇನ್ ಕೆ ಸಿ ಟಿ ಎಕ್ಸಾಮ್ಸ್ ಅಂತ ಕಮೆಂಟ್ ಮಾಡಿ ಮಕ್ಕಳ. ಯಾಕಂದರೆ ದಿಸ್ ಶುಡ್ ಬಿ ಅವರ್ ಫಸ್ಟ್ ಸ್ಟೆಪ್. ಸೊ ಹಾಗಾದರೆ ಈ ವಿಡಿಯೋನ ಕಡೆ ತನಕ ನೋಡಿ. ನಾನು ಯಾವ ರೀತಿ ಒಂದು ಸ್ಟ್ರಾಟಜಿ ಕೊಡ್ತೀನಿ, ಆ ಸ್ಟ್ರಾಟಜಿ ಮುಖಾಂತರ ಮಕ್ಕಳ ನೀವು ನಿಮ್ಮ ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಒಳ್ಳೆ ರ್ಯಾಂಕ್ ತೊಗೊಳ್ತೀರಿ ಕಣ್ರು. ಮೊದಲನೇದಾಗಿ ಯಾಕೆ ಕ್ಲಾಸ್ 11 ವೇಸ್ಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳೋಣ. ಸರ್, ಯಾಕೆ ಸರ್ ಮುಖ್ಯ ಆಗುತ್ತಿದ್ದು ಅಂತಂದರೆ ಮಕ್ಕಳ, ನೀವು ಏನು ತಪ್ಪು ಮಾಡಿದಿರಿ ಅಂತ ನಿಮಗೆ ಗೊತ್ತಾಗ್ತಾ ಬಂತಂತಂದರೆ ಆ ತಪ್ಪುಗಳನ್ನ ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಡೆವಲಪ್ ಆಗುತ್ತೆ. ಆ್ಯಂಡ್ ನಿಮಗೆ ಮಕ್ಕಳ ಮೇಜರ್ ಆಗಿ ಏನಂತ ಅಂತಂದರೆ ನಿಮ್ಮ ಸ್ಟಡೀಸ್ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಬರುತ್ತೆ. ಸೊ ಅದರಿಂದ ಇಲ್ಲಿ ಯಾವುದೇ ರೀತಿ ತಪ್ಪುಗಳು ನೀವು ಮಾಡ್ತಿದ್ರೆ ಆ್ಯಂಡ್ ಈ ಲಿಸ್ಟಲ್ಲಿ ಕೊಡದೇ ಇರೋ ತಪ್ಪುಗಳು ಕೂಡ ನೀವು ಮಾಡಿದರೆ ದಯವಿಟ್ಟು ಮಕ್ಕಳ ತಪ್ಪಿಂದ ದೂರ ಇರಿ. ನೀವು ಆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಮತ್ತೆ. ಆ್ಯಂಡ್ ಕ್ಲಾಸ್ 12 ಮಕ್ಕಳ ಚೆನ್ನಾಗಿ ಓದ್ಕೊಂಡು ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಒಳ್ಳೆ ರ್ಯಾಂಕ್ ತೊಗೊಳ್ಳಿ. ಆ್ಯಂಡ್ ನೋಡಿ ಮಕ್ಕಳ, ಮೊದಲನೇದಾಗಿ ಡಿಸ್ಟ್ರಾಕ್ಷನ್ಸ್, ಏಜ್ ರಿಲೇಟೆಡ್ ಡಿಸ್ಟ್ರಾಕ್ಷನ್ಸ್. ಬರ್ತೀರಿ ಕ್ಲಾಸ್ 11ಗೆ, ಸೊ ನೀವೆಲ್ಲ ಏನು ಮಾಡ್ತೀರಿ? ಬೇಡದಿರೋ ಕೆಲಸಗಳಿಗೆ ಇನ್ವಾಲ್ವ್ ಆಗ್ತೀರಿ. ಯಾಕೆ ಬೇಕು ಮಕ್ಕಳ? ಅದು ಇನ್ನೂ 17 ಇದ್ದೀರಿ ನೀವು, ಏಜ್ 17, ರೈಟ್? ಸೊ ನೀವೆಲ್ಲ ಏನಾದರೂ ಲೈಫಲ್ಲಿ ಇದೆಲ್ಲ ಮಾಡ್ತಾ ಕೂತ್ಕೊಂಡು ಏನಾದರೂ ಸೊ ಏನಾದರೂ ನಿಮ್ಮನ್ನು ನೀವುಗಳೇ ಸಾಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂಥದ್ರಲ್ಲಿ ಇವೆಲ್ಲ ಬೇಕಾ ನಿಮಗೆ? ಒಂದು ಚಾಕ್ಲೇಟ್ ತೊಗೊಳಕ್ಕಾಗಲ್ಲ ಕಂದ ನಿನ್ನ ಕೈಲಿ ನಿನಗೆ. ಅಂಥದ್ರಲ್ಲಿ ಈ ಡಿಸ್ಟ್ರಾಕ್ಷನ್ಸ್ ಎಲ್ಲ ಬೇಕಾ ನಿಮಗೆ? ಅರ್ಥ ಆಗಿದೆ ಅಂದ್ಕೊಳ್ತೀನಿ ಯಾವ ಡಿಸ್ಟ್ರಾಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಈ ಡಿಸ್ಟ್ರಾಕ್ಷನ್ಸಿಂದ ದೂರ ಇಟ್ಕಂದ, ನಿಂಗೆ ಅವಶ್ಯಕತೆ ಇಲ್ಲ ಇದು. ಮುಂದೆ ಒಂದಿನ ಏಜ್ ಬರುತ್ತೆ, 24, 23, 24, ಸ್ವಲ್ಪ ಮೆಚುರಿಟಿ ಜಾಸ್ತಿ ಇರುತ್ತೆ ನಿನಗೆ. ಆಗ ದೆನ್ ಯು ಕ್ಯಾನ್ ಸೆಲೆಕ್ಟ್ ಯುವರ್ ಪಾರ್ಟ್ನರ್. ಈಗ ಕಂದ ಅವೆಲ್ಲ ಬೇಡ ಕಣೋ. ಎಜುಕೇಷನ್ ಕಡೆ ಗಮನ ಕೊಡಿ. ಯಾವ ಏಜಲ್ಲಿ ಏನೇನು ಮಾಡಬೇಕು ಅದ್ರ ಕಡೆ ಮಾತ್ರ ಗಮನ ಕೊಡೋಕಂದ. ನೆಕ್ಸ್ಟ್ ನೋಡಿಲಿ, ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ. ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ ಅಂದರೆ ಏನು? ಸರ್, ವಾರದಲ್ಲಿ 1 ದಿನ ಓದ್ತೀನಿ ಸರ್, 2 ದಿನ ಓದ್ತೀನಿ ಸರ್, ಇನ್ನು 4-5 ದಿನ ಓದೋದೇ ಇಲ್ಲ ಸರ್. ಈ ರೀತಿ ಕನ್ಸಿಸ್ಟೆನ್ಸಿ ಇಲ್ಲದೆ ಇದ್ರೆ ಮಕ್ಕಳ ಖಂಡಿತ ನಿಮ್ಗಳಿಗೆ ಏನು ರ್ಯಾಂಕ್ ತೊಗೊಳೋದು ಕಷ್ಟ ಆಗ್ತಾ ಬರುತ್ತೆ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಕಂಡ್ರು. ದಿನ ಓದಬೇಕು, ಡೈಲಿ ಓದಬೇಕು, ಡೈಲಿ ಅದೇ ಟೈಮ್ಗೆ ಹೇಳ್ಬೇಕು, ಡೈಲಿ ಅದೇ ಟೈಮ್ಗೆ ಮಲ್ಕೋಬೇಕು. ಸೊ ಹೆಂಗಾಗಬೇಕಂತಂದರೆ ನಿಮ್ಮದು ಹೇಗೆ ಒಂದು ಕ್ಲಾಕ್ ಮಕ್ಕಳ ಹೇಗೆ ಒಂದು ಪರ್ಫೆಕ್ಟಾಗಿ ಅದರದ್ದು ರೊಟೀನ್ನ ಮಾಡ್ತಾ ಹೋಗುತ್ತೆ, ಅದೇ ರೀತಿ ನಿಮ್ಮ ರೊಟೀನ್ನ ಡೇ ಆ್ಯಂಡ್ ನೈಟ್ ನೀವು ಮಾಡ್ತಾ ಹೋಗಬೇಕು. ದ್ಯಾಟ್ ಕನ್ಸಿಸ್ಟೆನ್ಸಿ ಯು ನೀಡ್ ಟು ಡೆವಲಪ್. ನೆಕ್ಸ್ಟ್ ಮಕ್ಕಳ, ಸೋಷಿಯಲ್ ಮೀಡಿಯಾ ಬಂದುಬಿಡ್ರು ಆಚೆ. ಸೋಷಿಯಲ್ ಮೀಡಿಯಾಯಿಂದ ನಿಮಗೆ ಏನು ಉಪಯೋಗ ಇಲ್ಲ, ಬಟ್ ಅದರಿಂದ ದುಡ್ಡು ಮಾಡ್ತಿರೋರು ಮಾಡ್ತಾನೆ ಇದ್ದಾರೆ. ರೀಲ್ಸ್ ಮತ್ತು ಶಾರ್ಟ್ಸ್ ಮಾಡಿ ಮಕ್ಕಳ ಅವ್ರುಗಳು ಪ್ರಾಪರ್ಟೀಸ್ಗಳು ಮಾಡ್ತಾ ಇದ್ದಾರೆ. ಬಟ್ ನೀವೇನು ಮಾಡ್ತಾ ಇದ್ದೀರಿ? ನೀವು ಓದ್ತಾ ಇಲ್ಲ, ಹಾಳಾಗ್ತಾ ಇದ್ದೀರಿ ಮಕ್ಕಳ. ಎಲ್ಲ ಸೋಷಿಯಲ್ ಮೀಡಿಯಾಯಿಂದ ಆಚೆ ಬನ್ನಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ವಾಟ್ ಎವರ್ ಇಟ್ ಈಸ್, ಕಮ್ ಔಟ್ ಆಫ್ ಇಟ್ ಕೊಂಡ್ರು. ಓಕೆ, ಸೊ ನೆಕ್ಸ್ಟ್ ಬಂದು ಫ್ರೆಂಡ್ಸ್. ಸರ್, ಏನು ಸರ್ ಫ್ರೆಂಡ್ಸ್ ಅಂತಂದರೆ ಮಕ್ಕಳ, ದೆರ್ ಆರ್ ಗುಡ್ ಫ್ರೆಂಡ್ಸ್, ದೆರ್ ಆರ್ ಟಾಕ್ಸಿಕ್ ಫ್ರೆಂಡ್ಸ್. ಗುಡ್ ಫ್ರೆಂಡ್ಸ್ ಯಾವತ್ತೂ ಕೂಡ ನೀನು ಓದಬೇಕಾದ್ರೆ ನಿನ್ನನ್ನು ಆಚೆ ಸುತ್ತಾಡೋದಕ್ಕೆ ಕರೆಯಲ್ಲ. ಓದ್ಕೋ, ಆಯಿತು ಓದ್ಕೋ, ನೀನು ಓದಿ ಮುಗಿಸಿದ್ಮೇಲೆ ಕಾಲ್ ಮಾಡು, ನಾನು ಜಾಯ್ನ್ ಆಗ್ತೀನಿ ನಿನ್ನ ಜೊತೆ ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ತಾರೆ. ಆದರೆ ಟಾಕ್ಸಿಕ್ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂತಂದರೆ, ಬಾರೋ ಓದೋದು ಇದ್ದಿದ್ದೇ ಇರುತ್ತೆ, ನೀನು ಓದ್ಬಿಟ್ಟೇನು ಫಸ್ಟ್ ರ್ಯಾಂಕ್ ಬರ್ತಿದ್ದಾ, ಬಾ ಜಾಸ್ತಿ ಆಡಬೇಡ ನೀನು, ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಾರೆ ನೋಡಿ, ಅವರು ಬ್ಯಾಡ್ ಫ್ರೆಂಡ್ಸ್. ಬೆಟರ್ ಅವರಿಂದ ದೂರ ಇರಿ. ಅವರೂ ಓದೋದಿಲ್ಲ, ಅವರೂ ಲೈಫಲ್ಲಿ ಉದ್ಧಾರ ಆಗೋದಿಲ್ಲ, ನಿಮ್ಮನ್ನು ಕೂಡ ಉದ್ಧಾರ ಆಗೋಕ್ಕೆ ಬಿಡೋದಿಲ್ಲ. ಬೆಟರ್ ಸ್ಟೇ ಔಟ್ ಆಫ್ ದೋಸ್ ಟೈಪ್ ಆಫ್ ಫ್ರೆಂಡ್ಸ್. ಯಾರು ಅವರು ಓದ್ಕೊಂಡು ನಿಮ್ಮನ್ನು ಕೂಡ ಓದೋದಕ್ಕೆ ಬಿಡ್ತಾರೆ ಅಂಥ ಫ್ರೆಂಡ್ಸ್ಗಳು ಸಹವಾಸ ಮಾಡಿ ಮಕ್ಕಳ. ಯಾರು ಅವರೂ ಓದೋದಿಲ್ಲ, ನಿನ್ನೂ ಓದೋಕ್ಕೆ ಬಿಡೋದಿಲ್ಲ ಅಂಥ ಫ್ರೆಂಡ್ಸಿಂದ ದಯವಿಟ್ಟು ದೂರ ಇರು. ಓಕೆ, ಸೊ ನೆಕ್ಸ್ಟ್, ಟೇಕಿಂಗ್ ಕ್ಲಾಸ್ 11 ವೆರಿ ಲೈಟ್ಲಿ. ಹೌದು, ಕ್ಲಾಸ್ 11 ತಾನೇ ಬಿಡೋ, ಕ್ಲಾಸ್ 12 ಓದ್ಕೊಂಡ್ರಾಯ್ತು ಅಂತಲೇ ಮಕ್ಕಳ ತುಂಬ ಜನ ಸ್ಟೂಡೆಂಟ್ಸ್ ಕ್ಲಾಸ್ 11ನ ತುಂಬ ಲೇಟಾಗಿ ತೊಗೊಂಡಿರ್ತೀರಿ. ಸೊ ಅದೇ ಕಾರಣಕ್ಕೆ ಅಲ್ಲೂ ಕಾನ್ಸೆಪ್ಷನ್ಲಿ ಕರೆಕ್ಟಾಗಿ ಕಲ್ತಿಲ್ಲ, ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಓದ್ಕೊಂಡಿದ್ದೀರಿ. ಅದರಿಂದ ಈಗ ಕ್ಲಾಸ್ 12 ಸಫರ್ ಆಗ್ತಾ ಇದ್ದೀರಿ. ಹೌದೋ ಇಲ್ವೋ? ರೈಟ್. ಸೊ ಯೋಚನೆ ಮಾಡಬೇಡಿ, ನಾನು ನೆಕ್ಸ್ಟ್ ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ನೋಡಿ ಮಕ್ಕಳ, 60 ಮಾರ್ಕ್ಸಲ್ಲಿ ಅಂದರೆ ಮ್ಯಾಥಮೆಟಿಕ್ಸಲ್ಲಿ 60 ಮಾರ್ಕ್ಸ್ ನಾನು ತೊಗೊಳ್ತಿರೋದು ಕೆ ಸಿ ಟಿ ಎಕ್ಸಾಮ್ಸ್ಗೆ. ಅದರಲ್ಲಿ ಮಕ್ಕಳ ಲಾಸ್ಟ್ 2 ಇಯರ್ಸಿಂದ 16 to 20 ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಕ್ಲಾಸ್ 11ಇಂದ. ಆ್ಯಂಡ್ ಕ್ಲಾಸ್ 12ಇಂದ 40 to 44 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಸೊ ಈಗ ನಿಮಗೆ ಭಯ ಆಗಿರೋದು ಇದೇನೆ, ಹೌದಲ್ಲ? ರೈಟ್. ಬಟ್ ನೆನಪಿರಲಿ,
ನೆನಪಿರಲಿ ಮಕ್ಕಳ, ಇದನ್ನು ನೀವು ಚೆನ್ನಾಗಿ ಮಾಡ್ಕೊಂಡ್ರೆ, ಇದರಲ್ಲಿ ಕೆಲವು ಟಾಪಿಕ್ಸ್ಗಳಿದೆ, ಅದನ್ನು ಚೆನ್ನಾಗಿ ಓದ್ಕೊಂಡ್ರೆ ಮಾತ್ರ ನೀವು ಕ್ಲಾಸ್ 12ಅಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ನೀವು ಇದರಲ್ಲೇ ಚೆನ್ನಾಗಿ ಓದ್ಕೊಳ್ತಿಲ್ಲ ಅಂತಂದರೆ ಇದು ಮಕ್ಕಳ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಅಂದರೆ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳ, ನೀವು ಫಸ್ಟು ಬೇಸಿಕ್ಸ್ನ ಕರೆಕ್ಟಾಗಿ ಕಲ್ತ್ಕೋಬೇಕು. ಕ್ಲಾಸ್ 11th ನೀವೇನು 16 to 20 ಮಾರ್ಕ್ಸ್ ತೊಗೋಬೇಕು, ಮತ್ತು ಕ್ಲಾಸ್ 12ಅಲ್ಲಿ ಏನು 40 to 44 ಮಾರ್ಕ್ಸ್ ತೊಗೋಬೇಕು. ಅದಕ್ಕೆ ಮಕ್ಕಳ ಬೇಕಾಗಿರೋದೇನೆ ಬೇಸಿಕ್ಸ್. ಸೊ ಯಾವ ಬೇಸಿಕ್ಸ್ ಸರ್? ನೋಡಿ ಮಕ್ಕಳ, 2 ಥರ ಬೇಸಿಕ್ಸ್ ಇದೆ. ಒಂದು ನಿಮ್ಮ NCERT ಬೇಸಿಕ್ಸ್. ಮಕ್ಕಳ ನಿಮ್ಮ ಕ್ಲಾಸ್ 11th 14 ಚಾಪ್ಟರ್ಸ್ ಇದೆ. ಎಷ್ಟು? 14 ಚಾಪ್ಟರ್ಸ್ ಕ್ಲಾಸ್ 11th ಮ್ಯಾಥಮೆಟಿಕ್ಸಲ್ಲಿ. ಅದರಲ್ಲಿ ನಾನು ಹೇಳ್ತಾ ಇರೋದು ಈ 5 ಚಾಪ್ಟರ್ಸ್ ಏನಿದೆ, ಈ 5 ಚಾಪ್ಟರ್ಸ್ನ ಮಕ್ಕಳ ಜಸ್ಟ್ ಪ್ರಾಬ್ಲಮ್ಸ್ ಮಾಡೋದಲ್ಲ, ಕಾನ್ಸೆಪ್ಷಲಿ ಕೂಡ ಕ್ಲಾರಿಟಿ ತೊಗೋಬೇಕು. ಕಾನ್ಸೆಪ್ಷಲಿ ಕ್ಲಾರಿಟಿ ತೊಗೊಂಡು ನೀವೇನು ಮಾಡಬೇಕು, ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು ಫ್ರಮ್ ಯುವರ್ NCERT ಬುಕ್. ಈ 5 ಚಾಪ್ಟರ್ಸ್ ಸಾಕು ಸರ್, ಬೇರೆ ಯಾವುದು ಬೇಡವಾ? ಬೇರೆ ಯಾವುದು ಬೇಡ ಕಂದ, ನಾನು ಯಾವುದನ್ನು ಕೇಳ್ತಾ ಇಲ್ಲ. ಈ 5 ಚಾಪ್ಟರ್ಸ್ ಸಾಕೋಣ. ಓಕೆ, ಸೊ ದೀಸ್ 5 ಚಾಪ್ಟರ್ಸ್ ಅದರಲ್ಲಿ ಕಾನ್ಸೆಪ್ಷಲ್ ಕ್ಲಾರಿಟಿ ಮತ್ತು ಪ್ರಾಬ್ಲಮ್ಸ್ ಇಷ್ಟನ್ನು ಮಾಡು. ವಾರಕ್ಕೊಂದು ಟಾಪಿಕ್ ಅಂತ ತೊಗೋಬೇಕಂದ, ವಾರಕ್ಕೊಂದು ಟಾಪಿಕ್, ಅಥವಾ 3 ಇಂದ 4 ದಿನಕ್ಕೆ ಒಂದು ಟಾಪಿಕ್ ಅಂತ ಮುಗಿಸ್ಕೊ, ಆರಾಮ್ಸೆ ಮಾಡ್ಬೋದು. ಹೌದಲ್ಲ? ವಿತಿನ್ 1 month ಯು ಕ್ಯಾನ್ ಕಂಪ್ಲೀಟ್ ದಿಸ್. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಸಜೆಸ್ಟ್ ಮಾಡ್ತೀನಿ. ಅದೇನಂತ ಅಂದರೆ ನೋಡ್ಕಂದ, ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ಇದೆ. ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ನಮ್ಮ PW ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಕಂದ, ತುಂಬ ಇಂಪಾರ್ಟೆಂಟ್ ಇದು. ಇದನ್ನು ನೀನು ನೋಡಲೇಬೇಕು. ನೋಡ್ಕಂದ, ಇದರಲ್ಲಿ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೋಗು, ಅದರಲ್ಲಿ ಪ್ಲೇಲಿಸ್ಟ್ ಓಪನ್ ಮಾಡ್ಕಂದ. ಪ್ಲೇಲಿಸ್ಟ್ ಓಪನ್ ಮಾಡಿ ನೀನೇನು ಮಾಡಬೇಕು, ಯು ಕ್ಯಾನ್ ಫೈಂಡ್ ಕ್ಲಾಸಸ್ ಆಫ್ PCMB ಕ್ಲಾಸಸ್ದು ಎಲ್ಲ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ನ ನೀವು ನೋಡ್ಬೋದು. ಮ್ಯಾಥ್ಸನ್ನೇ ಕಂದ 8 ಕ್ಲಾಸಸ್ ಇದೆ. ಸೊ 8 ಕ್ಲಾಸಸ್ ನೀನು ನೋಡಿಕೊಂಡ್ರೆ ಹೇಳ್ತಾ ಇದ್ದೀನಿ, ನಿನಗೆ ಕಂಪ್ಲೀಟ್ ಬೇಸಿಕ್ಸ್ ಕ್ಲಾರಿಟಿ ಸಿಗುತ್ತೆ. ಆ ಬೇಸಿಕ್ಸಿಂದ ಕಂದ ನೀನು ಕ್ಲಾಸ್ 12ಅಲ್ಲಿ ಯಾವುದೇ ಕಾನ್ಸೆಪ್ಟ್ಸ್ ಬಂದರೂ ಕೂಡ ನೀನು ಆರಾಮ್ಸೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನಮ್ಮ ಲಕ್ಷ KCET ಮಕ್ಳಿಗೆ ನಾನು ಇದನ್ನೇ ಹೇಳ್ತಿದ್ದೆ. ಆ್ಯಂಡ್ ಎಲ್ಲರೂ ಕೂಡ ಈಗ ಲಕ್ಷ KCET ಮಕ್ಕಳು ನಮ್ಮ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ನ ನೋಡಿರೋದ್ರಿಂದ ದೇ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ಹೌದೋ ಇಲ್ವೋ? ಸೊ ಯಾರಾದ್ರು ಲಕ್ಷ KCET ಮಕ್ಕಳು ಯಾರಾದರೂ ಇಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಮಕ್ಕಳ, ಎಸ್ ಸರ್ ವಿ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್ ಅಂತ ಕಮೆಂಟ್ ಮಾಡಿ ನೋಡೋಣ. ಓಕೆ, ಬೈ ವಾಚಿಂಗ್ ದ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್, ರೈಟ್? ಓಕೆ, ಸೊ ನೆಕ್ಸ್ಟ್ ನೋಡಿ, ಇದರಲ್ಲಿ ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮಕ್ಕಳ, ನವಂಬರ್ ಎಂಡ್ ತನಕ ಕಂಪ್ಲೀಟ್ ಕ್ಲಾಸ್ 12th ಸಿಲೆಬಸ್. ಸೊ ಇದೇ ನಾವು ಲಕ್ಷ KCETಲಿ ಕೂಡ ನಾವು ಇದೇ ಕೆಲಸ ಮಾಡ್ತೀವಿ ಮಕ್ಕಳ. ನವಂಬರ್ ಎಂಡ್ ತನಕ ನಿಮಗೆ ಏನಾಗುತ್ತೆ, ನಿಮ್ಮ ಕಂಪ್ಲೀಟ್ ಕ್ಲಾಸ್ 12 ಟಾಪಿಕ್ಸ್ ಮುಗಿದೋಗುತ್ತೆ. ಆ್ಯಂಡ್ ಡಿಸೆಂಬರಲ್ಲಿ ಮಕ್ಕಳ ಕ್ಲಾಸ್ 11th ಮುಗಿಸ್ತಾ ಹೋಗ್ತೀವಿ. ಓಕೆ, ಸೊ ಈಗ 2 ಅಪ್ ಟು ಡಿಸೆಂಬರ್ ಎಲ್ಲವೂ ಕೂಡ ಕಂಪ್ಲೀಟ್ ಆಯಿತು. ಬಟ್ ಅಲ್ಲಿಗೆ ನಿಮ್ಮ ಕೆಲಸ ಮುಗೀತಾ? ಇಲ್ಲ ಮಕ್ಕಳ. ಅದಾದಮೇಲೆ ನೀವು ಬೋರ್ಡ್ ಎಕ್ಸಾಮ್ಸ್ ಬರುತ್ತೆ. ಜನವರಿಯಿಂದ ಬೋರ್ಡ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಶುರು ಮಾಡ್ತೀರಿ. ಅದ್ರ ಜೊತೆಗೆ ನೀವು ರಿವಿಷನ್ ಕೂಡ ಮಾಡಬೇಕು. ರಿವಿಷನ್ ಆಫ್ KCET ಮತ್ತು ಬೋರ್ಡ್ಸ್ ಪ್ರಿಪ್ರೇಷನ್ಸ್ ಅಂದರೆ ನವಂಬರ್ ಎಂಡ್ ತನಕ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಓದ್ಕೊಂಡಿದ್ರೆ ವಿತ್ ಕನ್ಸಿಸ್ಟೆನ್ಸಿ, ಯಾವುದೇ ರೀತಿ ಬ್ಯಾಕ್ಲಾಗ್ಸ್ಗಳನ್ನ ಇಟ್ಕೊಳ್ದೇನೆ ಕರೆಕ್ಟಾಗಿ ನೀವು ಓದ್ಕೊಂಡಿದ್ರೆ ಆಗ ಏನಾಗುತ್ತೆ, ಆಗ ನೀನು ಕರೆಕ್ಟಾಗಿ ರಿವಿಷನ್ ಕೂಡ ಮಾಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲ, ಬೋರ್ಡ್ ಎಕ್ಸಾಮ್ಸ್ಗೂ ಕೂಡ ಕರೆಕ್ಟಾಗಿ ಪ್ರಿಪ್ರೇಷನ್ಸ್ ಮಾಡ್ಕೋಬೋದು. ಸೊ ಈ ಕೆಲಸ ನೀನು ಮಾಡಲೇಬೇಕು ಕಣೋ, ಯು ನೀಡ್ ಟು ಡೂ ಇಟ್. ಅರ್ಥ ಆಗ್ತಿದ್ಯಾ? ಓಕೆ, ಫೈನ್. ನೆಕ್ಸ್ಟ್ ನೋಡಿಲಿ, ಮಾರ್ಚ್ ಮತ್ತು ಏಪ್ರಿಲ್, ಹೌದು ಫೆಬ್ರವರಿ ಮತ್ತು ಮಾರ್ಚ್ ಮಿಡ್ ಅಲ್ಲಿ ತನಕ ನಿನ್ನ ಬೋರ್ಡ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತೀಯ. ಅಂದರೆ ನಿನ್ನ ಲ್ಯಾಬ್ ಎಕ್ಸಾಮ್ಸ್ ಬರುತ್ತೆ, ಬೋರ್ಡಲ್ಲಿ ರಿಟರ್ನ್ ಎಕ್ಸಾಮ್ಸ್ ಕೂಡ ಬರುತ್ತೆ. ಸೊ ಅದರಿಂದ ಒಂದು 18th ತನಕ ತೆಗೆದುಬಿಡಕ್ಕಂದ. ಅದಾದಮೇಲೆ ನಿನ್ನ ಕ್ರ್ಯಾಶ್ ಕೋರ್ಸ್ ಬರುತ್ತೆ. ಕ್ರ್ಯಾಶ್ ಕೋರ್ಸ್ ತೊಗೊಳಂಗಿದ್ರೆ ತಗೋ, ಇಲ್ಲ ಅಂತಂದರೆ ನೀನು ಮಾಕ್ ಟೆಸ್ಟ್ ತೊಗೊಳ್ಳೇಬೇಕು. ಈ ಮಾಕ್ ಟೆಸ್ಟ್ ಏನಿದೆ, ದಿಸ್ ಮಾಕ್ ಟೆಸ್ಟ್ ಶುಡ್ ಬಿ ಟೇಕನ್. ಈ ಮಾಕ್ ಟೆಸ್ಟ್ ತೊಗೊಳ್ಳೇಬೇಕು. ನಾನು ನೆನ್ಪಿಟ್ಕೋಕಂದ, ನೀನು ಜನವರಿಯಲ್ಲಿ ರಿವಿಷನ್ ಮಾಡಬೇಕಂದ್ರೆ ಡಿಸೆಂಬರ್ ತನಕ ಸಿಲೆಬಸ್ ಮುಗಿಸಿರ್ಬೇಕು. ಆ್ಯಂಡ್ ಜನವರಿಲಿ ರಿವಿಷನ್ ಮಾಡಬೇಕು. ಎಲ್ಲವೂ ಕೂಡ ಲಿಂಕ್ ಇದೆ. ಒಂದನ್ನು ಬಿಟ್ಟರೂ ಕೂಡ ಇನ್ನೊಂದು ತೊಂದರೆಗೆ ಸಿಗಾಕೊಳ್ತೀಯ. ಓಕೆ, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ದಿನ ಕೂತ್ಕೊಂಡು ಓದಬೇಕು. ಎವ್ರಿ ಮಿನಿಟ್ ಯು ನೀಡ್ ಟು ಥಿಂಕ್ ಅಬೌಟ್ ಯುವರ್ ಸ್ಟಡೀಸ್ ಓನ್ಲಿ. ಹಂಗಾದರೆ ಮಾತ್ರ ಈ ಗುರಿನ ನೀನು ತಲುಪಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನೀನು ಜನವರಿಲಿ ರಿವಿಷನ್ ಮಾಡಿದ್ರೆ ಮಾತ್ರ ನೀನು ಇಲ್ಲಿ ಮಾಕ್ ಟೆಸ್ಟ್ನ ತೊಗೊಳಕ್ಕೆ ಸಾಧ್ಯ. ನೀನು ಡಿಸೆಂಬರ್ ತನಕ ಸಿಲೆಬಸ್ ಮುಗಿಸಿಲ್ಲ ಅಂದರೆ ಜನವರಿಲಿ ರಿವಿಷನ್ ಮಾಡೋದಕ್ಕಾಗಲ್ಲ. ಜನವರಿಲಿ ರಿವಿಷನ್ ಮಾಡಿಲ್ಲ ಅಂತಂದರೆ ನೀನು ಇಲ್ಲಿ ಮಾಕ್ ಟೆಸ್ಟ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಈ ಮಾಕ್ ಟೆಸ್ಟಿಂದ ಏನು ಮಾಡ್ತೀಯಾ, ಅನಾಲಿಸಿಸ್ ಮಾಡ್ತೀಯಾ. ಅಂದರೆ ನೀನು ಯಾವುದ್ರಲ್ಲಿ ವೀಕ್ ಇದೆಯಾ, ಯಾವುದ್ರಲ್ಲಿ ಸ್ಟ್ರಾಂಗ್ ಇದೆಯಾ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ವೀಕರ್ ಪಾರ್ಟ್ ಯಾವುದಿದೆ ಅದನ್ನು ನೀನೇನು ಮಾಡ್ತೀಯಾ, ಮತ್ತೆ ಟಾಪಿಕ್ಗಳನ್ನ ರಿವಿಷನ್ ಮಾಡ್ತಾ ಹೋಗ್ತೀಯಾ. ಅಷ್ಟೇ ಅಲ್ಲ, ನೆಕ್ಸ್ಟ್ ಏನು ಮಾಡ್ತೀಯಾ, ಇನ್ಕ್ರೀಸ್ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ. ಸೊ ಈಗ ಕಂದ ನೀನು ಏನು ಮಾಡ್ತೀಯಾ, ಮಾಕ್ ಟೆಸ್ಟ್ನ ಬರಿತಾ ನೀನು ಏಪ್ರಿಲಲ್ಲಿ ನೀನೇನು ಮಾಡ್ತೀಯಾ, ನಿನ್ನ ಸ್ಪೀಡ್ ಮತ್ತು ಅಕ್ಯುರೇಸಿನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀಯಾ. ಸೊ ಇಷ್ಟು ಮಾಡ್ಕೋಕಂದ ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಅ ವೆರಿ ಗುಡ್ ರ್ಯಾಂಕ್ ಇನ್ KCET ಎಕ್ಸಾಮ್. ಸೊ ಮೇಜರಾಗಿ ಮತ್ತೆ ಒಂದು ಸಲ ಸಮರೈಸ್ ಮಾಡಿಬಿಡ್ತೀನಿ ಕಂದ. ಫಸ್ಟು ಈ ವಿಡಿಯೋ ನೋಡಿ ಮುಗಿಸಿದ್ಮೇಲೆ ನೀನು ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ನಮ್ಮ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್
PW ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ಏನಿದೆ ಅದನ್ನು ಫಸ್ಟು ನೋಡೋದು, ಅದನ್ನು ಓದಿ ಮುಗಿಸ್ಬಿಡೋದು. ಅದಾದಮೇಲೆ ನೀನು ನವಂಬರ್ ಎಂಡ್ ತನಕ ಕ್ಲಾಸ್ 12ನ ಓದ್ಕೊಳ್ಳೋದು. ಡಿಸೆಂಬರಲ್ಲಿ ಕ್ಲಾಸ್ 11ನ ಮುಗಿಸೋದು. ಓಕೆ, ಜಸ್ಟ್ PYQs ನೋಡಿಲಿ, ನಾನು ಹೇಳ್ತಾ ಇದ್ದೀನಲ್ಲ ಕಂದ, ನೋಡಿಲಿ ಇದರಲ್ಲಿ ಡಿಸೆಂಬರಲ್ಲಿ ಕ್ಲಾಸ್ 11 ಏನಿದೆ, ನನ್ನ ನೋಟ್ಸ್ ಮತ್ತು PYQs ಈ ಎರಡೇ ಸಾಕು ಕಂದ, ಈ ಎರಡೇ ಸಾಕು. ಖಂಡಿತ ಹೇಳ್ತಾ ಇದ್ದೀನಿ, ನಿಂಗೆ 20 ಮಾರ್ಕ್ಸ್ ಪಕ್ಕಾ ಬರುತ್ತೆ ಫ್ರಮ್ ಯುವರ್ ಕ್ಲಾಸ್ 11th ಅನ್ಡೌಟೆಡ್ಲಿ. ಓಕೆನಾ? ಸೊ ಡಿಸೆಂಬರಲ್ಲಿ ಕ್ಲಾಸ್ 11th ಒಂದು ಮುಗಿಸ್ಕೊಳ್ತೀಯಾ, ಜನವರಿಲಿ ರಿವಿಷನ್ ಮಾಡ್ಕೋತೀಯಾ. ಓಕೆ, ನೆಕ್ಸ್ಟ್ ಬಂದು ನೀನು ಏಪ್ರಿಲಲ್ಲಿ ಮಾಕ್ ಟೆಸ್ಟ್ ತೊಗೊಳ್ತೀಯಾ. ಈ ಮಾಕ್ ಟೆಸ್ಟಿಂದ ನೀನೇನು ಮಾಡ್ತೀಯಾ ಕಂದ ಅಂತಂದರೆ, ನಿನ್ನ ಸ್ಪೀಡ್ ಮತ್ತು ಅಕ್ಯುರೇಸಿನ ಜಾಸ್ತಿ ಮಾಡ್ಕೊಳ್ತದೆ, ಅನಾಲಿಸಿಸ್ ಮಾಡಿಕೊಂಡು ನಿನ್ನ ವೀಕರ್ ಏರಿಯಾಸ್ ಮೇಲೂ ಕೂಡ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀಯಾ. ಇಷ್ಟು ಮಾಡ್ಕೋಕಂದ ಖಂಡಿತ ಒಳ್ಳೆ ರ್ಯಾಂಕ್ ಬಂದೇ ಬರುತ್ತೆ, ನೋ ಡೌಟ್ ಇನ್ ಇಟ್. ಮಾಡ್ತೀಯಲ್ವೇನೋ, ಒಳ್ಳೆ ರ್ಯಾಂಕ್ ತೊಗೊಳ್ತೀಯ ಅಲ್ವಾ? ಹಾಗಾದರೆ ಸರ್ ಡೆಫಿನೆಟ್ಲಿ ಸರ್ ಐ ವಿಲ್ ಟೇಕ್ ಅ ವೆರಿ ಗುಡ್ ರ್ಯಾಂಕ್ ಅಂತ ನಿನ್ಗೇನಾದರೂ ಅನಿಸಿದ್ರೆ ಕಂದ, ಸೊ ಕಮೆಂಟ್ ಮಾಡು ಕೆಳಗಡೆ. ಸೊ ಏನಂತ ಅಂದರೆ, ಸರ್ ಐ ವಿಲ್ ಗೆಟ್ ಅ ಗುಡ್ ರ್ಯಾಂಕ್ ಸರ್, ಡೆಫಿನೆಟ್ಲಿ ಐ ವಿಲ್ ಗೆಟ್ ಅ ಗುಡ್ ರ್ಯಾಂಕ್ ಸರ್ ಅಂತೇಳಿ ಕಮೆಂಟ್ ಮಾಡ್ಕಂದ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ನೋಡೋಣ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ KCETಲಿ ಒಳ್ಳೆ ರ್ಯಾಂಕ್ ತೊಗೋಬೇಕು ಅಂತ ಕೂಡ ನೋಡೋಣ. ಸೊ ಸಿಗೋಣ ಮಕ್ಕಳ ನೆಕ್ಸ್ಟ್ ವೀಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ದ ಬೆಸ್ಟ್.